ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದ್ಬಿಡ್ತಾರೆ, ನಿಜ ಬರ್ತಾರೆ. ಬಟ್ ಬಂದ ಮೇಲೆ ನಾವು ಸಿನಿಮಾಲಿ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಾಂಗಿಂದ ನಾವು ಜನಗಳನ್ನ, ಪ್ರೇಕ್ಷಕರನ್ನ ನಾವು ಥಿಯೇಟ್ರಿಗೆ ಕರ್ಕೊಂಬರ್ಬೋದು. ಒಂದು ಸಾಂಗು, ಒಂದು ಟೀಸರು, ಒಂದು ಡಿಸೈನ್ ಎಲ್ಲದರಿಂದ. ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ, ಹೊಸ ವಿಚಾರ ಏನು ಹೇಳಿದ್ದೀವಿ, ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಏನು ಕೊಡ್ತಿದ್ದೀವಿ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ, ಹೇಗೆ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ. ಅದೆಲ್ಲದನ್ನು ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ. ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ. ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ. ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು. ಮಾಡೋ 60-70 ಸೀನಲ್ಲಿ 60-70 ಸೀನು ಎಲ್ರಿಗೂ ಇಷ್ಟ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ಮನೇಲಿ ಮಾಡೋ ದಿನ ಅಡುಗೆನೇ ಒಂದೊಂದ್ಸಲ ನಾವು ಏನು ದಿನ ಅದೇ ತಿಂತಿದ್ದೀವಿ. ಈಗ ಶೂಟಿಂಗ್ ಹೋದರೆ ದಿನ ಚಿತ್ರಾನ್ನದೇ ಚೇಂಜ್ ಮಾಡಮ್ಮ ನಾಳೆ ಅಂತೀವಿ. ಸೊ ಒಬ್ಬೊಬ್ಬರು ರುಚಿ ಒಂದೊಂದು ಇರುತ್ತೆ. ಈ 70-80 ಸೀನಲ್ಲಿ ಒಂದು 10 ಸೀನು 15 ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ಟಾಗುತ್ತೆ. ಆ್ಯಂಡ್ ನಿಮ್ಮ ಸಿನಿಮಾಲಿ 10-15 ಸೀನಲ್ಲ, ಒಂದು 30 ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಸರ್. ಆ್ಯಂಡ್ ಝೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗಲೂ. CA ಅಲ್ವಾ, ಝೆನ್ ಮೋಡಲ್ಲಿ ಇರ್ತೀರಾ ಸರ್. ಸೊ ಆ ಝೆನ್ ಮೋಡಲ್ಲಿ ಏರಿ ಒಳ್ಳೆಯದಾಗಲಿ ಸರ್ ನಿಮಗೆ. ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು. ಆ್ಯಂಡ್ ಅವ್ರ ವಾಯ್ಸು ಅಷ್ಟೇ ಭಾಳ, ಇವ್ರ ಕೈಲೇ ಹಾಡಿಸಿ. ವಾಯ್ಸು ಚೆನ್ನಾಗಿದೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ. ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ. ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶೆಟ್ರು. ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೇ ಜಾಸ್ತಿ ಹೋಗಲ್ಲ. ನಾನು ನನ್ನ ಪಿಕ್ಚರ್ ಇದಾಗಲೂ ಹೇಳ್ತೀನಿ, ನೀವೇ ರಿಲೀಸ್ ಮಾಡ್ಕೊಳ್ಳಿ. ನನ್ನ ತಲೆಯಲ್ಲಿ ಯಾವಾಗಲೂ ಏನು ಅಂದರೆ, ಎಷ್ಟು ಬೇಕೋ ಅಷ್ಟೇ ಪಬ್ಲಿಸಿಟಿ ಮಾಡಬೇಕು. ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಬೇಕು. ನಮ್ಮ ಮಾತು ಕಮ್ಮಿ ಇರಬೇಕು, ಪರದೆಯ ಮಾತು ಹೆಚ್ಚಿರಬೇಕು. ಆವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್. ಓಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ದಯವಿಟ್ಟು ಇಲ್ಲೇ ಇರಬೇಕು ಸರ್. ಇಡೀ ತಂಡ ವೇದಿಕೆ ಮೇಲೆ ಇದು ಆ ಸಾಂಗ್ ಹಾಕಿದಾಗ ನನ್ನ ಇದು ಸಾಂಗ್ ಹಾಕಿದ್ರಲ್ಲ ಸಕಲಾಗಿ ಅನಿಸ್ತು ನನಗೆ. ನಾನು ಕೇಳೋಳಿದ್ದೆ ಹಿಂದಿನೆಲ್ಲ ಮೋಕ್ಷ ಸರ್ಗೆ ಯಾವಾಗಲೂ ಒಂದು ಸರ್ ಹಿಂದಿಂದೆಲ್ಲ ಏನು ನನಗೇನು 1000 ವರ್ಷ ಆಗಿದೆಯಾ ಸರ್? ಇವ್ರು ಹೇಳಿದ್ರು ನಾವು ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು, ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು ಅಂತ. ನಾನು ಆ ಜಗ್ಗೆ ಐ ಥಿಂಕ್ ನಾನು ಕಾಮಿಡಿ ಟೈಮ್ ಮಾಡಿದಾಗ 22-23 ವರ್ಷ, ಮುಂಗಾರು ಮಳೆ ಮಾಡಿದಾಗ 26-27 ವರ್ಷ. ಚಿಕ್ಕ ವಯಸ್ಸಿಗೆ ದೇವ್ರು ಹೀರೋ ಮಾಡಿ ಜನ ಆಶೀರ್ವಾದ ಮಾಡಿದ್ರು ಅಷ್ಟೇ. ಸ್ಕ್ರೀನ್ ಏಜ್ ದೊಡ್ಡದು ಅಷ್ಟೇ. ಸೊ ಐ ಆಮ್ ಜಸ್ಟ್ ಹಮದ್ ಸರ್ 32, ಇಲ್ಲ ಸುಳ್ಳು ಹೇಳಬಾರ್ದು ಸರ್, 36. ನಾವು ಒಪ್ಕೊಳ್ಳಲ್ಲ ಸರ್, ಒಂದು ಏಜಿಗೆ ನಿಂತೋಗ್ಬಿಟ್ಟಿದೆ ಅಂತ ಒಪ್ಕೊಳ್ಳೋಣ. ಅಲ್ಲಿಗೊಂದು 27 ಶೆಟ್ರ್ ಹೇಳಿದ್ರು 27 ಅಂತ. ಓಕೆ. ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡ, ಪ್ರವೀರ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಹಾಗೆ ಶಿವಾನಂದ್ ಶೆಟ್ಟಿ ಸರ್ ಕೂಡ ಬಂದಿದ್ದಾರೆ, ಸ್ನೇಹಿತರು ಪ್ರವೀಣ್ ಶೆಟ್ಟಿ ಸರ್ಗೆ. ಸರ್ ನೀವು ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಅಂತ ರಿಕ್ವೆಸ್ಟ್ ಮಾಡಿ.